ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ನೋಟಿಫಿಕೇಶನ್ ಸರ್ಕಾರ, ವರ್ಕ್ ಇನ್ ಪ್ರೋಗ್ರೆಸ್ ಸರ್ಕಾರ. ನೀವು ಕೊಟ್ಟಿರೋ ಲಿಸ್ಟಲ್ಲಿ ಆ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆಗಿದೆ 15,000 ಅನ್ನೋದು ಬಿಟ್ರೆ ಉಳಿದುದೆಲ್ಲ ಒಂದ್ ನಿಮಿಷ ಲೆಟ್ ಮಿ ಫಿನಿಶ್ ಅನ್ನೋ ಅವ್ರು ಹೇಳಿದ್ದು 15,000 ಟೀಚರ್ಸ್ 15,000 ಟೀಚರ್ಸ್ ಅಂತ ಏನ್ ಹೇಳಿದ್ರು ಅದನ್ನ ಬಿಟ್ಟು ಉಳಿದಿದ್ದ ಕತೆ ಅಂತ ಹೊಡೆದ್ರಲ್ಲ ಎಲ್ಲ ವರ್ಕ್ ಇನ್ ಪ್ರೋಗ್ರೆಸ್, ನೋಟಿಫಿಕೇಶನ್ ಹೊರಡಿಸಿದೀವಿ, ಎಕ್ಸಾಮ್ಗೆ ಕಾಲ್ ಮಾಡಿದೀವಿ, ಇದು ಮಾಡಿದೀವಿ, ಅದು ಮಾಡಿದ್ವಿ. ನಾಟ್ ಇವನ್ ಸಿಂಗಲ್ ಅಪಾಯಿಂಟ್ಮೆಂಟ್, ಓನ್ಲಿ ವರ್ಕ್ ಇನ್ ಪ್ರೋಗ್ರೆಸ್. ಇದನ್ನ ಹೇಳಕ್ಕೆ ಸರ್ ತಮಗೇನು ಅನ್ಸುತ್ತೋ ಏನೋ ಗೊತ್ತಿಲ್ಲ, ಕೇಳಕ್ಕೆ ನನಗಂತೂ ಬಹಳ ಕಷ್ಟ ಅನ್ಸುತ್ತೆ. ನಿಮ್ಗೆ ಹೇಳಕ್ ಬಹಳ ಈಸಿ, ನನಗೆ ಕೇಳಕ್ ಬಹಳ ಕಷ್ಟ ಆಗ್ತಾ ಇದೆ. ಸೊ ಸರ್ ಬ್ಯಾಕ್ಲಾಗ್ ಇತ್ತು, ಆ ಬ್ಯಾಕ್ಲಾಗ್ ಇನ್ನ ನಾವು ಈಗ ಹೆಂಗಿದೆ ಅಂದ್ರೆ ಸರ್ ಇದು ಹೆಂಗಿದೆ ಅಂದ್ರೆ ಆಯ್ತು ಮುಗೀತು, ನಿಮ್ದು ಮುಗೀತು. ಬ್ಯಾಕ್ಲಾಗ್ ಇದೆ, ಮೀಸಲಾತಿ ಇದೆ. ಈಗ ಹಸಿದು ಕೂತಿದ್ದಾರೆ ಯುವಕರು, ಊಟಕ್ಕೆ ಗತಿ ಇಲ್ಲ ಅವ್ರಿಗೆ ಊಟ ಹಾಕ್ತಿರೋ, ನಮ್ಗೆ ಊಟ ಹಾಕದೇ ಇರೋದಕ್ಕೆ ನಾನಾ ಕಾರಣಗಳು ಇದೇವೆ ಅಂತ ಸುಮ್ಮನೆ ಕುತ್ಕೋತಿರೋ, ಸತ್ತು ಹೋಗ್ತಾರೆ ಅವರು, ಬೀದಿ ಹೆಣ ಹಾಕ್ತಾರೆ. ಅವ್ರಿಗೆ ಸರಿಯಾದ ಸಮಯಕ್ಕೆ ಊಟ ಕೊಡ್ಲಿಲ್ಲ ಅಂತಂದ್ರೆ, ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸಗಳನ್ನ ಮಾಡದೇ ಇರುವಂತ ಸರ್ಕಾರ ಇದ್ರೆಷ್ಟು ಸತ್ರೆಷ್ಟು ಹೇಳಿ. ಕೊಟ್ಬಿಡ್ತೀವಿ ಮೇಡಮ್. ಇವಾಗಲೇ ಅವರು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಹೇಳ್ತಿದ್ದೀನಿ ಕೇಳಿ, ಇದು ಲಾಸ್ಟ್ ಅಂಡ್ ಫೈನಲ್. ನೀವು 13,500 ವೇಕೆನ್ಸಿ ಏನು ಟೀಚರ್ಸ್ GPSTR ಫಿಲ್ ಮಾಡಿದ್ರಾ? ನೀವು ಫಿಲ್ ಮಾಡಿಲ್ಲ, ಜಸ್ಟ್ ಆರ್ಡರ್ ಕಾಪಿ ಕೊಟ್ಟಿದ್ದು, ನೋಟಿಫಿಕೇಶನ್ ಹೊಡಿಸಿದ್ದು ಈ ಹಿಂದಿನ ಸರ್ಕಾರ. ಮತ್ತೆ ಇನ್ನೊಂದ್ಸತಿ ಏನಾದ್ರು ನಾವು ಮಾಡಿದ್ದು ಆರ್ಡರ್ ಕಾಪಿ ಕೊಟ್ಟಿ ನೋಟಿಫಿಕೇಶನ್ ಹೊಡಿಸಿದ ಡೇಟ್ ಹೇಳಿ. ಸರ್ಕಾರ ಬಂದ್ಮೇಲೆ ಯಾವ ನೋಟಿಫಿಕೇಶನ್ ಆಗಿದೆ? 22ರಿಂದ ಒಂದು ನೋಟಿಫಿಕೇಶನ್ ಹೊಡಿಸಿದ್ರೆ ಅದನ್ನ ತೋರಿಸಿ. ಹಿಂದಿನ ಅವಧಿಯಲ್ಲಿ ಅಂದ್ರೆ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ BC ನಾಗೇಶ್ ಸರ್ ಇದ್ದಾಗ 15,000 ನೋಟಿಫಿಕೇಶನ್ ಮಾಡಿದ್ದು ವಿತ್ ಪ್ರೂಫ್ ಇದೆ ನನ್ನ ಹತ್ರ. ಆಮೇಲೆ ಈಗ ನೀವೇನ್ ಸರ್ ಹೇಳಿದ್ರೆ ಒಂದು ಕೋರ್ಟಲ್ಲಿ ಇಶ್ಯೂ ಇರೋದ್ರಿಂದ ಬಿಟ್ಟು ಕೇವಲ ಏನ್ ಪಾತ್ರ ಆರ್ಡರ್ ಕಾಪಿ ಇಶ್ಯೂ ಮಾಡಿದಾರೆ ಅಷ್ಟೇ. ಆಮೇಲೆ ಇವ್ರು ಏನ್ ಸರ್ ಹೇಳಿದ್ರಲ್ಲ ಇದುವರೆಗೆ ನಾವು ಎಷ್ಟು ತುಂಬಿದ್ವಿ ಅಂತೇಳಿ ಸೆಷನಲ್ಲಿ ಕೇಳಿರ್ತಕ್ಕಂಥದ್ದು ಏನು ಅಂತಂದ್ರೆ 3 ವರ್ಷದ ಅವಧಿ ಒಳಗ 8,157 ವೇಕೆನ್ಸಿಯನ್ನ ತುಂಬಿದ್ದಾರೆ. ಇಷ್ಟು ಬಿಟ್ಟರೆ ಈ 3 ವರ್ಷದ ಅವಧಿ ಇಷ್ಟು ಸಾಧನೆ 8,157 ವೇಕೆನ್ಸಿಯನ್ನ ತುಂಬಿದ್ದಾರೆ. ಇದು ಸಾಧನೆ 8,000 ಅಷ್ಟೇನಾ? 2.5 ವರ್ಷದಲ್ಲಿ 2,84,000 ವೇಕೆನ್ಸಿಯಲ್ಲಿ 2,84,000 ವೇಕೆನ್ಸಿಯಲ್ಲಿ 8,000 3 ವರ್ಷದ ಸಾಧನೆ ಕಾಂಗ್ರೆಸ್ ಸರ್ಕಾರ. 8,000 3 ವರ್ಷದ ಸಾಧನೆ. ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಯುವಕರಿಗೆ ಒಂದು ಏನ್ ಪಾತ್ರ ಪ್ರಾಮಿಸ್ ಮಾಡಿದ್ರು, 1 ವರ್ಷದ ಅವಧಿ ಒಳಗ 1 ಲಕ್ಷ ಫಿಲ್ಅಪ್ ಮಾಡ್ತೀವಿ ಅಂತೇಳಿ. ಅದು ಒಂಥರ ಏನ್ ಪಾತ್ರ ರಾಜ್ಯದ ಯುವಕರಿಗೆ ಮೋಸ ಮಾಡಿ ಹೋಟನ್ನ ಹಾಕ್ಸೊಂಡಿರ್ತಕ್ಕಂಥದ್ದು. ಇವ್ರೆಲ್ರಿಗೂ ಏನ್ ಪಾತ್ರ ಮೋಸ ಮಾಡ್ಕೋತ ಬಂದಿದ್ದಾರೆ. ಪ್ರಣಾಳಿಕೆಯಲ್ಲಿ ಹೇಳ್ತಾರೆ 8,000 ಕೊಡ್ತೀವಿ ಮೇಡಮ್. 8,000 ಹುದ್ದೆ ಏನ್ ಫಿಲ್ ಮಾಡಿದ್ದಾರೆ, ಆ 8,000ದಲ್ಲಿ ಯಾರು ಅಪ್ಲಿಕೇಶನ್ ಅಂತಂದ್ರೆ ಮೋರ್ ದೆನ್ 5,000 to 6,000 ವೇಕೆನ್ಸಿನ 10th PUC ಅಲ್ಲಿ ಇರೋಂಥವ್ರಿಗೆ ಕೊಟ್ಟಿರೋದು. BMTC ಕಂಡಕ್ಟರ್ PUC ಮೇಲೆ ರೆಕ್ರೂಟ್ಮೆಂಟ್ ಆಗಿರೋದು, ವಿಲೇಜ್ ಅಕೌಂಟೆಂಟ್ 1000 ಪೋಸ್ಟ್, ಎಲ್ಲರೂ ಡಿಗ್ರಿ ಹೋಲ್ಡರ್ಸ್ ಎಲ್ರೂ ಅಪ್ಲಿಕೇಶನ್ ಅಪ್ಲೈ ಮಾಡಿ ಎಕ್ಸಾಮ್ ಬರೆಯಂತ ನೋಟಿಫಿಕೇಶನ್ಸ್ ಇವರೇನಾದ್ರೂ ಮಾಡಿದ್ರೆ 2,000 to 3,000 ಪೋಸ್ಟ್. ಚಂದ್ರಶೇಖರ್ ಅವರು ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ತಾವು 2 ವರ್ಷದಲ್ಲಿ ಯಾವುದೇ ಅಪಾಯಿಂಟ್ಮೆಂಟ್ ಮಾಡಿರಲಿಲ್ಲ, ಹೀಗಾಗಿ 1,60,000 ನೀವು ಬಿಟ್ಟು ಹೋಗಿದ್ರಿ, ನೀವು ಭರ್ತಿ ಮಾಡಿರಲಿಲ್ಲ. ಮತ್ತು ತಾವು ಮಾಡಿರುವಂಥ ನೇಮಕಾತಿಗಳಲ್ಲಿನ ಅಕ್ರಮ ಮತ್ತು ಭ್ರಷ್ಟಾಚಾರ ಇಷ್ಟು ದೊಡ್ಡ ಬೆಟ್ಟದ ರೀತಿಯಲ್ಲಿ ಕಾಂಗ್ರೆಸ್ ಎದುರುಗಡೆ ಇದೆ. ನನ್ನ ಕಾಂಗ್ರೆಸ್ನ ಸ್ನೇಹಿತರು ಅಧಿಕೃತವಾಗಿನೇ ಅಂಕಿಅಂಶಗಳನ್ನ ದಾರಿ ತಪ್ಪಿಸ್ತಿರೋದನ್ನ ಖಂಡಿತವಾಗ್ಲೂ ನಾನು ಖಂಡಿಸ್ತಾ, ನಾನು ಯಾವ ಅಂಕಿಅಂಶಗಳನ್ನ ನಿಮಗೆ ಕೊಡ್ತೀನಿ, ನೀವು ಎಲ್ಲಿ ಬೇಕಾದ್ರೂ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಈವನ್ ಗೌರ್ಮೆಂಟ್ ಕಡತಗಳು ಕ್ಲಾರಿಫೈ ಮಾಡ್ಕೋಬಹುದು. 2018ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟಾಗ ಖಾಲಿ ಇದ್ದಂತಹ ಪೋಸ್ಟ್ಗಳು 1,83,000.
1,83,000, 2,59,000 ಇದ್ದಿದ್ದು ಕಡೆ 5 ವರ್ಷದಲ್ಲಿ, ಏನು 13ರಿಂದ 18 ಒಳಗಡೆ 2,59,050 ಖಾಲಿ ಇದ್ದಿದ್ರಲ್ಲಿ 5 ವರ್ಷದಲ್ಲಿ ತುಂಬಿದ್ದು ಕೇವಲ 76,416. 5 ವರ್ಷದಲ್ಲಿ ಬಿಟ್ಟೋಗಿದೆ ಎಷ್ಟು ಗೊತ್ತಾ ನಮಗೆ? ನಮಗಲ್ಲ, ಕುಮಾರಸ್ವಾಮಿ ಸರ್ಕಾರಕ್ಕೆ ಬಂದಾಗ 1,83,693 ಇಷ್ಟು ಹುದ್ದೆಗಳನ್ನ ಬಿಟ್ಬಿಟ್ಟು ಹೋಗಿದ್ರು. ಅದಾದ್ಮೇಲೆ ಕುಮಾರಸ್ವಾಮಿ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದಾಗ ಆ ಕೋವಿಡ್ ಮಹಾಮಾರಿ ಅಂತ ಸಂದರ್ಭದಲ್ಲೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ 14,223 ನೇಮಕಾತಿ, ಪೌರ ಕಾರ್ಮಿಕರು 13,118 ನೇಮಕಾತಿ, ಶಾಲಾ ಶಿಕ್ಷಕರು ಏನು ಹೇಳ್ತಾ ಇದ್ರಲ್ಲ, ಶಾಲಾ ಶಿಕ್ಷಕ 15,000 ನಾವು ಪ್ರಕ್ರಿಯೆನ ಕಂಪ್ಲೀಟಾಗಿ ನೋಟಿಫಿಕೇಶನ್ ಮಾಡಿದ್ದು ನಾವು. ಕೇವಲ ಇವ್ರು ಜಸ್ಟ್ ಲೆಟರ್ ಇಶ್ಯೂ ಮಾಡಲಿಲ್ಲ ಇಲ್ಲಿವರೆಗೂ. ನಾನು ಹೇಳ್ತಿರ್ತಕ್ಕಂಥದ್ದು ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲೂ ಕೂಡ ಇಷ್ಟನ್ನು ನಾವು ಮಾಡ್ಕೊಂಡಿದ್ದು ಬಂದಿದ್ದೇವೆ. ಇವತ್ತು ಇವ್ರು ಹೇಳಿದ್ರು, ಇವ್ರು ಮ್ಯಾನಿಫೆಸ್ಟೋ ಓಪನ್ ಮಾಡಿ 2023 ಎಲೆಕ್ಷನ್ದು ರಾಧಾ, ಮೊದಲನೇ ಪೇಜಿನ 2ನೇ ಪ್ಯಾರಾದಲ್ಲೇನೆ 1 ವರ್ಷದಲ್ಲಿ 1,00,000 ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರು ಜಾಬ್ನ. ಇವ್ರು ಮ್ಯಾನಿಫೆಸ್ಟೋದಲ್ಲಿ ಹೇಳೋದು ವಿತಿನ್ 1 ಇಯರ್ 1,00,000 ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಆಯ್ತು, ಅದೇ ಫಿಲ್ ಮಾಡ್ತೀವಿ ಅಂತ ಹೇಳಿದ್ದು, ಸಾರಿ 1,00,000 ಫಿಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಬರೀ ಆರ್ಥಿಕ ಇಲಾಖೆದ ಪ್ರಾಬ್ಲಮ್ ಆಯ್ತಾ? ಮೊದಲನೇದೊಳಗಡೆಗೆ ಆರ್ಥಿಕ ಇಲಾಖೆ ಕ್ಲಿಯರೆನ್ಸ್ ಕೊಟ್ಟು 60,000 ನೀವು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ. ಇದಾದಮೇಲೆ ಮಾತಿಟ್ಟಿದ್ರೆ ಯಾವುದು ಒಳ ಮೀಸಲಾತಿ ನೀವು ಕೋರ್ಟ್ಗೆ ಆಗ್ತಾರಲ್ಲ, ಎಷ್ಟು ಬುದ್ಧಿವಂತಿಕೆ ಮಾಡ್ತಾರಲ್ಲ. ಕೋರ್ಟ್ ಏನಂತ ರೂಲಿಂಗ್ ಕೊಟ್ಟಿದೆ ಗೊತ್ತಾ? ಕೋರ್ಟಲ್ಲಿ ಪೆಂಡಿಂಗ್ ಇರೋದು 56%, ಇವರೇನು 15ರಿಂದ 17ಕ್ಕೆ ಹೋಗಿತ್ತು, ಮತ್ತೆ 3ರಿಂದ 4ಕ್ಕೆ ಹೋಗಿತ್ತಲ್ಲ, ಆ 6% ಅಷ್ಟೇ ಪ್ರಾಬ್ಲಮ್ ಇರೋದು. ಇನ್ನು 50% ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಏನು ಹಿಂದಿನ 15% ಈಗ ಮಾಡಕ್ ಕೊಟ್ಟಿರೋದು ಆ 50% ಅಲ್ಲೇ, ಇದನ್ನೇ ಮೊದಲೇ ಮಾಡಬೇಕಾಗಿತ್ತು. ಅದನ್ನೇ ಹೇಳ್ತಾ ಇರೋದು ಮೇಡಮ್. ಅವತ್ತು ಯಾವುದು ಪ್ರಾಬ್ಲಮ್ ಇರಲಿಲ್ಲ ಅವ್ರಿಗೆ. ಒಳ ಮೀಸಲಾತಿ ಪ್ರಾಬ್ಲಮ್ ಇಲ್ಲ, ಇದಾದ್ಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಇವತ್ತು ಬರ್ಬಾದ್ ಆಗೋಗಿದೆ, ಏನೋ ದಿವಾಳಿ ಆಗೋಗಿದೆ. ನೋಡಿ, 147 ಜನಕ್ಕೆ ಇವತ್ತು ಕ್ಯಾಬಿನೆಟ್ ಪೋಸ್ಟ್ ಇರೋದು. ಎಂಜಾಯ್ ಮಾಡ್ತಿರೋದು ಎಷ್ಟು ಜನ ಗೊತ್ತಾ ಈ ಸರ್ಕಾರದಲ್ಲಿ? 147 ರೀ. 34 ಅದಕ್ಕೆ 112 ಜನ ಸೇರಿಸ್ಬಿಟ್ಟು 147 ಜನಕ್ಕೆ ಕ್ಯಾಬಿನೆಟ್ ಮಜಾ ಮಾಡೋದಕ್ಕೆ ಇವ್ರಿಗೆ. ನೋಡಿ, KSRTC ಅವರು ಸ್ಟ್ರೈಕ್ ಮಾಡಿದ್ರಲ್ಲ ರಾಧಾ, ಅವಾಗ ಅವ್ರಿಗೆ 38 ತಿಂಗಳು ಬಾಕಿ ಇರೋದ್ರಿ. ಯಾರಿಗೆ? ಡ್ರೈವರು, ಕಂಡಕ್ಟ್ರು, ಮೆಕ್ಯಾನಿಕ್ಕು. ಇವರು ಶಿವಕುಮಾರ್ ಏನ್ ಹೇಳ್ತಾರೆ, ನೀವು ಇಟ್ಕೊಂಡಿದ್ರ ಅದರಲ್ಲಿ ನಿಮ್ಗೇನು ಬಾಯಿ ನೈತಿಕತೆ ಇಲ್ಲ ಚಂದ್ರಶೇಖರ್, ನೀವು ಬಾಕಿ ಇಟ್ಟ ಹೋಗಿದ್ರೆ. DK ಶಿವಕುಮಾರ್ ಏನ್ ಹೇಳಿದ್ರು, ಈಗ 26 ತಿಂಗಳು ಕೊಡ್ತೀವಿ, ಇನ್ನೊಂದು ವರ್ಷದ ಕೊಡಲ್ಲ. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂತ. ಸರ್ಕಾರದ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೋಬೇಕು ಅಂತ? ಪಾಪ ಕಂಡಕ್ಟರ್, ಡ್ರೈವರ್, ಮೆಕ್ಯಾನಿಕ್ ಅರ್ಥ ಮಾಡ್ಕೋಬೇಕಂತೆ. 147 ಜನಕ್ಕೆ ಏನು ಕ್ಯಾಬಿನೆಟ್ ಪೋಸ್ಟ್ ಕೊಡ್ತಾರಲ್ಲ, ಅಲ್ಲಿಗೆ ಬರ್ತಾ ಇದ್ದೀನಿ. 147 ಜನಕ್ಕೆ ಕ್ಯಾಬಿನೆಟ್ ಮಜಾ ಮಾಡೋದಕ್ಕೆ ಇವರಿಗೆ ಅರ್ಥ ಮಾಡ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ಒಂದೊಂದು ತಾಲ್ಲೂಕಲ್ಲೂ ಗ್ಯಾರಂಟಿ ಸಮಿತಿಗಳು ಅಂತ ಮಾಡಿ ಇವ್ರ ಕಾರ್ಯಕರ್ತರಿಗೆ ತಿಂಗಳು ಸಂಬಳ ಕೊಡ್ತಾವ್ರಲ್ಲ. ಪುಕ್ಷಟ ಸರ್ಕಾರದ ಎದ್ದು ಟ್ಯಾಕ್ಸ್ ಪೇ ಇತ್ತು, ಅದಕ್ಕೆ ಅವ್ರು ಅರ್ಥ ಮಾಡ್ಕೊಳಂಗಿಲ್ಲ. ಇದಾದ್ಮೇಲೆ 25 ಜನ ಫಾರಿನ್ ಹೋಗಿ ಬರ್ತಾರಲ್ಲ, ಅವ್ರು ಯಾರು ಅರ್ಥ ಮಾಡ್ಕೊಳಂಗಿಲ್ಲ. ಆಯ್ತಲ್ಲ, ಹಾಗಾಗಿ ನೋಡಿ ಈ ರೀತಿ ಒಳಗಡೆಗೆ ಇವತ್ತು ಏನು 2,84,000 ಮತ್ತೆ ನೋಡಿ ಎಷ್ಟು ಹಸಿ ಸುಳ್ಳು ಹೇಳ್ತಾರೆ ಸಿದ್ದರಾಮಯ್ಯ ಅಂದ್ರೆ. ಹೇಳ್ತಾರೆ 45,000 ಕ್ರಿಯೇಟ್ ಮಾಡಿದೀವಿ ಅಂತೇಳಿ. ಅವರೇ ಕೊಟ್ಟಿರ್ತಕ್ಕಂಥ ಇದ್ರೊಳಗಡೆಗೆ 8,317 ಅವ್ರು ಕೊಟ್ಟಿರ್ತಕ್ಕಂಥದ್ದು. ಯಾವ ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿದ್ರಲ್ಲಿ 40,000. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.